4 ಎಕರೆ 25 ಗುಂಟೆ, ಖರಾಬ್ 25 ಗುಂಟೆ. ಅದರಲ್ಲಿ ನಮ್ಮ ತಾತನಿಗ ಹಿಂದೆ ಮೂಲ ನಮ್ಮ 1949 ಆಗಿರೋದು 50 ಇಸ್ವಿಗೆ ಪೋಡಿಯಾಗಿದೆ. ಯಲಹಂಕ ತಾಲೂಕು ಜಾಲ ಹೋಬಳಿಯ ಮಾರಸಂದ್ರ ಗ್ರಾಮದ ವೆಂಕಟೇಶಪ್ಪನವರಿಗೆ ಸೇರಿದ ಸರ್ವೆ ನಂಬರ್ 100ರಲ್ಲಿ ಸುಮಾರು 4 ಎಕರೆ 25 ಗುಂಟೆ ಜಾಗ 1949ರಲ್ಲಿ ವೆಂಕಟೇಶಪ್ಪನವರ ತಾತ ನಾಗಪ್ಪನವರಿಗೆ ಮಂಜೂರಾಗಿದ್ದು 1950ರಲ್ಲಿ ಪೋಡಿಯಾಗಿದೆ. ನಂತರ ನಾಗಪ್ಪನವರ ಮಕ್ಕಳು, ಮೊಮ್ಮಕ್ಕಳು ಸಂಬಂಧಪಟ್ಟ ದಾಖಲೆಗಳನ್ನು ಸರ್ಕಾರದಿಂದ ಪಡೆದುಕೊಂಡಿದ್ದಾರೆ. ಆದರೆ ಅದೇ ಮಾರಸಂದ್ರ ಗ್ರಾಮದ ಕೆಲವರು ಆ ಜಾಗದಲ್ಲಿ ಅಕ್ರಮವಾಗಿ ಕಬಳಿಸಲು ಸಂಚು ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ. ಕೂಡಲೇ ವೆಂಕಟೇಶಪ್ಪನವರು ಜಮೀನನ್ನು ಸರ್ವೆ ಮಾಡಿಸಲು ಅಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿದ ನಂತರ ಅಧಿಕಾರಿಗಳು 2-3 ಬಾರಿ ಸರ್ವೆ ಮಾಡಲು ಬಂದರೂ ಸಹ ಅಡ್ಡಿಪಡಿಸುತ್ತಿದ್ದು ಬಹಳ ತೊಂದರೆ ಕೊಡುತ್ತಿದ್ದಾರೆ. ಇಂದು ಸಹ ಪೊಲೀಸರ ಸಮ್ಮುಖದಲ್ಲಿ ಸರ್ವೆ ಮಾಡಲು ಅಧಿಕಾರಿಗಳು ಬಂದರೆ ಕೆಲವರು ಧಮ್ಕಿ ಹಾಕಿ ಅಧಿಕಾರಿಗಳನ್ನು ಬೆದರಿಸಿ ಕಳಿಸಿದ್ದಾರೆ. ನಮಗೆ ನ್ಯಾಯ ದೊಡಿಸಿಕೊಡಿ, ನಮ್ಮ ಜಮೀನನ್ನು ನಮಗೆ ಕೊಡಿಸಿಕೊಡಿ ಎಂದು ಮಾಧ್ಯಮಗಳ ಮುಂದೆ ಜಮೀನು ಮಾಲೀಕ ವೆಂಕಟೇಶಪ್ಪ ತಮ್ಮ ಅಳಲನ್ನು ತೋಡಿಕೊಂಡರು. ನಮ್ಮ ಹೆಸರು ವೆಂಕಟೇಶಪ್ಪ, ಮಾರಸಂದ್ರ, ಸರ್ವೆ ನಂಬರು 100. ಇದರಲ್ಲಿ ಹೋದ ವರ್ಷ ಒಂದು ಸಾರಿ ಸರ್ವೆಗೆ ಹಾಕಿದ್ರೆ ಅವತ್ತೂ ಗಲಾಟೆ ಮಾಡಿ ವಾಪಸ್ ಕಳಿಸಿದ್ರು. ತಿರುಗಿ ಮೊನ್ನೆ 28/7 ತಿರುಗಿ ನಿಗದಿ ಮಾಡಿದರು ಸರ್ವೆಗೆ, ಅವತ್ತೂ ಗಲಾಟೆ ಮಾಡಿ ವಾಪಸ್ ಕಳಿಸವ್ರೆ. ಈಗ ತಿರುಗಿ ಡೇಟ್ ಇವತ್ತು 11/8 ನಿಗದಿ ಮಾಡಿದ್ರು. ಇವತ್ತು ಒಂದು ಉದಾಹರಣೆಗಳು ಕೊಟ್ಟು ಹಂಗೆ ಹಿಂಗೆ ಅಂತ ಏನೋ ಹೇಳಿ ಗಲಾಟೆ ಮಾಡಿ ವಾಪಸ್ಸು ಕಳಿಸ್ತಾವ್ರೆ. ಇನ್ನೊಂದು ಸಾರಿ ನಿಗದಿ ಮಾಡ್ತೀರಿ ಅಂತ ಸರ್ವೇರ್ ಹೇಳವ್ರೆ. ದಯವಿಟ್ಟು ನಮ್ಗೆ ಒಂದು ಸರ್ವೆ ಮಾಡಿ ನಮ್ಗೆ ಕೊಡಬೇಕು ಅಂತೇಳಿ ಕೇಳ್ಕೊಂಡು ಜಮೀನು ಪಕ್ಕ ನೋಟಿಸ್ ಕೊಟ್ಟಿದ್ದೀರಿ. ಈಗ ಅವರು ಸುಮ್ಮನೆ ಇನ್ನೂ ಆಚೆ ಇರೋರು ಇವರು ನಮಗೆ ಕೊಡೋಲ್ಲ ಹೀಗೆ ಅಂತಂತವ್ರೆ. ಸರಿ, ಎಲ್ಲರಿಗೂ ಈ ಪಕ್ಕದಾಗ ಯಾರ್ಯಾರವ್ರೆ ಎಲ್ಲರಿಗೂ ಕೊಟ್ಬಿಟ್ಟು ಮಾಡ. ಇದು 4 ಎಕರೆ 25 ಗುಂಟೆ, ಖರಾಬ್ 25 ಗುಂಟೆ. ಅದರಲ್ಲಿ ನಮ್ಮ ತಾತನಿಗ ಹಿಂದೆ ಮೂಲ ನಮ್ಮ 1949 ಆಗಿರೋದು 50 ಇಸ್ವಿಗೆ ಪೋಡಿಯಾಗಿದೆ. ನಮ್ಮ ತಾತವ್ರಗ ನಾಗಪ್ಪ ಅಂತ ಪೋಡಿಯಾಗಿದೆ. ಅದನ್ನು ಈಗ ಇವರು ಅಷ್ಟು ಅಕ್ವೈರ್ ಮಾಡಿ ಅದನ್ನು ಕೇಳೋಕೆ ಹೋಗಿದ್ದರೆ ಕೋರ್ಟಲ್ಲಿ ಹಾಕಿದ್ರಿ. ಕೋರ್ಟು ನಮ್ಮ ಕಡೆ ಸ್ಟೇ ಕೊಟ್ಟವ್ರೆ. ಅವ್ರನ್ನ 92 ನಮ್ಮದು ಅಂತ ಅವರು ಬೇರೆ, ನಾವೇ ಬೇರೆ ನೀವು ಅಂತ ಕೋರ್ಟಲ್ಲಿ ನಿಮ್ಮದೇ ಜಾಗ ಅಂತಂದ್ಬಿಟ್ಟು ವೆಂಕಟೇಶಪ್ಪಂದೇ ಅಂತಂದ್ಬಿಟ್ಟು ವೆಂಕಟೇಶಪ್ಪನ್ಗೆ ಸ್ಟೇ ಕೊಟ್ಟವ್ರೆ. ಕೊಟ್ಟಿದ್ರು ನೀವು 100 ಅಂತ 92 ಅಂತ ಅವರು, 100 ಅಂತ ನಾವು. ಈಗ ಸರ್ವೆ ಮಾಡಿಸಿ ನೀವು ನಿಗದಿ ಮಾಡಿರಿ ಅಂತ ಹೇಳಿದ್ರು. ಸರ್ವೆ ಮಾಡ್ಸೋಕೆ ಬಂದರೆ ಸರ್ವೆಗೆ ಬಿಡ್ತಾ ಇಲ್ಲ. ದಯವಿಟ್ಟು ನಮ್ಗೆ ರಕ್ಷಣೆ ಕೊಟ್ಟು ಸರ್ವೆ ಮಾಡಿ ನಮ್ಗೆ ಮಾಡಿಕೊಡಿ ಅಂತೇಳಿ ಕೇಳ್ಕೊಂಡು. ಇದೇ ಸಂದರ್ಭದಲ್ಲಿ ಪೊಲೀಸರ ಹಾಗೂ ಗ್ರಾಮಸ್ಥರ ನಡುವೆ ಸರ್ವೆ ವಿಚಾರದಲ್ಲಿ ಮಾತಿನ ಚಕಮಕಿ ನಡೆದು ಅಕ್ಕಪಕ್ಕದ ಜಮೀನುಗಳಿಗೆ ಸರ್ವೆ ನೋಟಿಸ್ ಕೊಟ್ಟು ಮುಂದಿನ ದಿನಾಂಕದಂದು ಯಾವುದೇ ತೊಂದರೆ ಇಲ್ಲದೆ ಸರ್ವೆ ಮಾಡುವುದಾಗಿ ಹೇಳಿ ಅಧಿಕಾರಿಗಳು ತೆರಳಿದರು. ನೋಡಿ ಸರ್, ಹೌದು ಸರ್, ಸರ್ವೆ ಮಾಡ್ತಾರೆ, ಅವ್ರು ಸರ್ವೆ ಮಾಡ್ತಾರೆ, ಕೊಡ್ತೀವಿ. ಬೇರೆಯವರೆಲ್ಲ ಹೋದ್ರೆ